ಹಾಯ್, ಹಲೋ, ಎಲ್ಲರೂ ಆರಾಮಿದ್ದೀರಲ್ಲ? ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮಗೂ, ನಿಮ್ಮ ಕುಟುಂಬದವರಿಗೂ, ನಿಮ್ಮ ಬಂಧು ಬಳಗದವರಿಗೂ ಎಲ್ಲರಿಗೂ ನಮ್ಮಿಂತ್ರ ಈ ದೀಪಾವಳಿಯಿಂದ ಮುಂದಿನ ದೀಪಾವಳಿವರೆಗೂ ಯಾವುದೇ ಥರ ಏನು ಸಂಕೋಚ ಬಾರದೆ ಎಲ್ಲರೂ ನೆಮ್ಮದಿಯಿಂದ ದಾಟಲಿ ಅಂತ ದೇವರ ಕಡೆ ನಾನು ಹರಿಸ್ತಿದೆ. ಓಕೆ, ಎಲ್ಲರೂ ದೀಪಾವಳಿ ಆಚರಣೆ ಮಾಡ್ತೀರಾ? ಏನಂತ ಆಚರಣೆ ಮಾಡ್ತೀರಾ? ಯಾಕೆ? ಏನಾದರೂ ಗೊತ್ತಾ? ದೀಪಾವಳಿ ಅಂದರೆ ಏನು? ಎಲ್ಲರೂ ಪಟಾಕಿ ಹಾರಿಸೋದು, ಸಿಹಿ ತಿಂಡಿ ಮಾಡೋದು, ದೇವ್ರ ಪೂಜೆ ಮಾಡೋದು, ಲಕ್ಷ್ಮೀ ಪೂಜೆ ಮಾಡೋದು, ವೆಹಿಕಲ್ ಪೂಜೆ, ಗಾಡಿ ಪೂಜೆ ಎಲ್ಲವನ್ನು ಮಾಡ್ತಾರೆ. ಏನ್ರಿ ದೀಪಾವಳಿ ಅಂದರೆ? ನೀವು ಹೊರಗಡೆ ಅಂತ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ. ಕಣ್ಣು ನೋಟದೊಳಗೆ ಏನು ನಡೀತಿದೆ ಅಂತ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ, ತಪ್ಪು. ಅದರ ಹಿಂದ್ಗಡೆ ಇರೋ ಉದ್ದೇಶ ಏನು ಅಂತ ತಿಳ್ಕೊಳಕ್ಕೆ ಟ್ರೈ ಮಾಡಿ, ಆಮೇಲೆ ನಿಮಗೆ ಅರ್ಥ ಆಗ್ತಿದೆ. ಯಾವಾಗಿರ್ತು ಏನೋ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೂ ಕೂಡ ಒಳಗಡೆ ಅಂತ ತಿಳಿದ ಕಾಸು ಮಾಡಿ. ಹೊರಗಡೆ ದುಡ್ಡು ಬರ್ತಿದೆ ಅಂತ ಕಾಸು ಯಾವ ಥರ ಬೇಕು ಆ ಥರ ಕೆಲಸ ಮಾಡ್ಕೊತ ಹೋದ್ರೆ ಅದು ಮನುಷ್ಯತ್ವ ಅಲ್ಲ. ಪಾಸ್ಟ್ ಇಲ್ಲಿ ಕರ್ಮ ಯಾರನ್ನು ಬಿಡಲ್ಲ. ಆಗ ಡ್ರಾ ಆಗ ವಿಡ್ರಾಲ್, ಆಗ ತಪ್ಪು ಆಗ ಶಿಕ್ಷೆ. ಇನ್ನು ಮುಂದೆ ನಡೀತಾ ಇರೋ ಕಾಲ ಸಂಗಮ ಕಾಲ, ಕಲಿಯುಗದ ಅಂತ್ಯ, ಎಂಡ್. ಸತ್ಯಲೆ ನಡ್ರಿ, ಸತ್ಯದ ಫಲ ಉಣ್ಣಿ. ನಿಮ್ಮ ಮನಸ್ಸು ಒಳಗಡೆನೇ ಒಂದು ದೀಪಾವಳಿ ಮಾಡ್ಕೊಳ್ಳಿ. ವರ್ಷ 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 ನಾನು ಏನು ಚೇಂಜ್ಮೆಂಟ್ ಆಗಿದೆ, ನನ್ನಲ್ಲಿ ಏನು ಬದಲಾವಣೆ ನಡೆದಿದ್ದಾವು. ನಿಮ್ಮ ಒಳಗೆ ನೀವು ದೈವನ ಕಾಣಿ, ಹೊರಗಡೆ ಕಾಣ್ಲಿಕ್ಕೆ ಹೋಗ್ಬೇಡಿ. ಹೊರಗಡೆ ಏನು ಕಾಣಲ್ಲ, ದೂರದ ಗುಡ್ಡ ಕಣ್ಣಿಗೆ ಚಂದ ಅನ್ನೋ ಥರ. ನಿಮ್ಮ ನೆಮ್ಮದಿಗೋಸ್ಕರ ನೀವು ಅಡ್ಡಾಡ್ತಾನ ಇದ್ರೆ ಅಲ್ಲಿ ದೇವರಿದ್ದಾನೆ, ಇಲ್ಲಿ ದೇವರಿದ್ದಾನೆ, ಇಲ್ಲಿದ್ದಾನೆ, ಅಲ್ಲಿದ್ದಾನೆ, ಎಲ್ಲೂ ಇಲ್ಲ. ಇರೋದು ಒಳಗಡೆ, ನಮ್ಮ ಒಳಗಡೆ ಇದೆ. ತಪ್ಪು ಕೆಲಸ ಮಾಡಿ ಮೇಗೆ ಕೈ ಮುಗಿದ್ರೆ ಹುಟ್ಟಿಸಿದ ತಾಯಿಗೆ ಮೋಸ ಮಾಡಿದ್ರೆ, ನಮ್ಮನ್ನು ನಂಬಿ ಬಂದಂತ ಕಟ್ಕೊಂಡ್ ಹೆಂಡತಿಗೆ ಮೋಸ ಮಾಡಿದ್ರೆ ಮತ್ತೆ ದೈವಕ್ಕೆ ಹೋಯ್ ಕಾಸಿಗೂ. ಬರೀ ದುಡ್ಡು 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 ಅಂತ ಇಡೀ ಜಗತ್ತು ಮರಗ್ತಾನೆ ಇದೆ. ಯಾರಿಗೂ ಏನು ಸಿಗ್ತಾ ಇಲ್ಲ, ಯಾರಿಗೂ ಏನು ನೆಮ್ಮದಿ ಇಲ್ಲ. ನೆಮ್ಮದಿ ಇವತ್ತು ನೀವು ಡ್ಯೂಟಿ ಮಾಡಿ, ಇವತ್ತಿನ ನೆಮ್ಮದಿ ಒಣ್ಣಿ. ದುಡಿಮೆಯೇ ದುಡ್ಡಿನ ತಾಯಿ. ಅದು ಯಾವುದೋ ಇಲ್ದ ಇವತ್ತಲ್ಲಿ ದುಡಿದು ಇಲ್ಲಿ ಬಂದು ಕುಡಿದು, ಅಲ್ಲಿ ಹೋಗಿ ರಕ್ತ ಸುಟ್ಕೋದು, ಇಲ್ಲಿ ಬಂದು ರಕ್ತ ಹುಟ್ಟಿಸ್ಕೊಳ್ಳೋದು. ಇದು ಯಾವ ಮಾನವ ಸಮಾಜನೋ ಇದು? ಯಾಕೆ ಕಲಿಯುಗನ ಯಾರನ್ನು ಬಿಡ್ಲಿಲ್ಲ ಅಲ್ಲ? ಕಲಿಯುಗಕ್ಕೆ ಒಂದು ಅಂತ್ಯ ಆಗಿ ಹೋಗಿದೆ ನನ್ನ ಕಾಲಚಕ್ರ ಪ್ರಕಾರ. ಇನ್ನು ಮುಂದೆ ನಡೀತಾ ಇರೋದು ಇದು ಪೂರ್ತಿ ಮನು ಸಮಾಜಕ್ಕೆ ಹೇಳ್ತಾ ಇದ್ದೆ ನಾನು. ಸಂಗಮ ಯುಗ, ಸಂಗಮ ಕಾಲ. ಮನುಷ್ಯನ ಆಯುಷ್ಯನ್ನು 55 ಮೇಲೆ ಅತಿ ಧರ್ಮ, ಸತ್ಯ, ನ್ಯಾಯ, ನೀತಿ ಬಂದಂಥವ್ರಿಗೆ ಮಾತ್ರ ಅವಕಾಶ. ಕೆಟ್ಟ ಕೆಲಸಕ್ಕೆ, ಕೆಟ್ಟ ಕರ್ಮಕ್ಕೆ ಹೊಳ್ಳಿ ರಿಪೀಟ್ 55 ಅಂಡರ್. ಇವತ್ತಿನಿಂದ ಹಿಡಿದು ಚೆಕ್ ಮಾಡ್ಕೊಳ್ಳಿ. ಪ್ರತಿ ಒಂದು ಸೈಂಟಿಸ್ಟ್ಗೂ ಹೇಳ್ತೇನೆ, ಪ್ರತಿ ಒಂದು ಧರ್ಮಕ್ಕೂ ಹೇಳ್ತಾ ಇದೆ. ಚಾಲೆಂಜ್.